ಸಾರಥಿ ಭೂಪತಿ ಮುತ್ತಿನ ರಂಗೋಲಿ ಎಂಬಾಕಿ ಸುಧಾರಿಯಲ್ಲಿ ಬಾಳೆ ಸ್ತಂಭಗಳನ್ನು ನಿಲ್ಲಿಸೋ ಚೂಚರ ಕೆಚರ ಅಂಗಳಿಯಾಗಿ ರಮಣಿಯಾಗಿ ತೋರುವಂತೆ ನಗರಗಳೆಲ್ಲ ಅಲಂಕಾರ ಮಾಡಿಸು ಸಾರಥಿ ಭೂಪತಿ ಇದು ಅಲ್ಲದೆ ಹಸ್ತಿನಪುರ ದೇಶದ ಮಗನಾದ ಲಕ್ಷಣನಿಗೆ ಎನ್ನ ಮಗಳಾದ ಶಶಿರೇಖೆಯನ್ನು ಕೊಟ್ಟ ಲಗ್ನ ಮಾಡುತ್ತೇನೆಂದು ತಂದೂರವನ್ನು ನಡೆದು ಸಾರಥಿ ಅತಿ ಜಾಗೃತಿ ರೇವತಿ ರೇವತಿ ಸುಭದ್ರ ಎಲ್ಲರ ಬೆಳಗಿನ ರೇವತಿ 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 ಸುಭದ್ರ ಸತ್ಯ ಹೇಳಿದ ಕೇಳು. ಅದೇನು ಚೆನ್ನಾಗಿ ಹೇಳು. ಪ್ರಿಯಕಾಂತ ಗುಣವಂತ ಪ್ರಿಯಕಾಂತ ಪ್ರಿಯ ಏನು ಮಾಡಲು ಹೊರಟಿಲ್ವಿ? ಅದೇನು ಸುಂದರಿ ಸೋದರ ಅಳಿಯನು ಮನೆಯಲ್ಲಿ ಇರಲಾಗಿ ಮಗಳನ್ನು ಅಸ್ಥಿರವತ್ತೆ ಪುರರಾದ ದುರ್ಯೋಧನ ಮಗನಾದ ಲಕ್ಷಣನಿಗೆ ಕೊಡುವೆಯಾ? ಸಹಜವಾಗಿ ಸುಂದರಿ ತಂಗಿಗೆ ಏನೆಂದು ಹೇಳಿವಿ? ಆ ವಚನವನ್ನು ಮರೆತಿರುವನು ಸುಂದರಿ ಮರೆತಿರುವೆ. ಸಹಜವಾಗಿ ಸುಂದರಿ ಒಡ ಹುಟ್ಟಿದವಳ ಮನವು ನೊಂದುಕೊಂಡರೆ ನಮಗೆ ಒಳ್ಳೆಯದಾಗುವುದಿಲ್ಲ. ಒಡ ಹುಟ್ಟಿದವಳು ಐಶ್ವರ್ಯವಂತಳಲ್ಲ ಸುಂದರಿ. ತಂಗಿಗೆ ಏನೆಂದೇ ಹೇಳ್ಬೇಕಂತ ಗುಣವಂತ. ಹೇ ಸುಂದರಿ ಪಡೆದ ತಾಯಿ ಆದ ನೀನು ಮಗಳನ್ನು ಅಷ್ಟೈಶ್ವರ್ಯ ಸಂಪನ್ನನಿಗೆ ಕೊಟ್ಟು ಸುಖ ಪಡುವುದು ಕಣ್ಣಾರ ನೋಡಬೇಕೆಂಬ ಕುತೂಹಲವಾಗಿರಬೇಕು. ಅದನ್ನು ಬಿಟ್ಟು ನೀನು ಸಹ ಹುಚ್ಚಿ ಎಂದ ಸತ್ಯಭಾಮ ಕೃಷ್ಣನ ಮನಾಗತದಂತೆ ಬಳಿರ ಪತ್ರ ವಿಷಯವನ್ನೇ ವಹಿಸಿದೆಯಲ್ಲ, ನಿನಗೇನು ಹುಚ್ಚಿಡಿದ್ರ ಮದೇನ ಸತಿ ಪ್ರಿಯ ಪ್ರಿಯ ಏನು ಹೇಳಿದೆ? ಮಗಳ ಸಂಗತಿಯನ್ನು ಆಲೋಚಿಸು ಸುಂದರಿ. ನನ್ನ ಮನದಲ್ಲಿ ಏನಾದರೂ ಇರಬಹುದು ಎಂದು ಹೇಳಿದೆಯ? ಹೌದು ಸುಂದರಿ. ಅತ್ತೇನಿಲ್ಲ
ಮಗನಿಗೆ ನನ್ನ ಮಗಳನ್ನು ಹೇಗೆ ಕೊಡಬೇಕೆಂದು ನಾನು ಮನದಲ್ಲಿ ನೊಂದುಕೊಂಡೆ. ಪ್ರಿಯ, ಪ್ರಿಯ, ಅಂತ ನನ್ನ ತಂಗಿಯ ಮಾತು ಕೊಟ್ಟೆನೆಂದು ನಾನು ಸುಮ್ಮನೆ ಇದ್ದೆ. ಈಗ ನನ್ನ ಮಾತು ಕೇಳಿ ನನಗೆ ಬಹಳ ಸಂತೋಷವಾಯಿತು. ನನಗೂ ಸಹ ಅದೇ ರೀತಿ ಆಗಿರುವುದು ಸುಂದರಿ. ಅಂತ ಅಂತೆ ನಮ್ಮ ಮಗಳಾದ ಶಶಿರೇಖೆಯನ್ನು ಲಕ್ಷಣನಿಗೆ ಕೊಟ್ಟು ಲಗ್ನವನ್ನು ಮಾಡಕಂತ ಗುಣವಂತ. ಅತಿ ಹೇಳು ದೇವಿ, ನಿನ್ನ ಮನ ನೊಂದುಕೊಂಡುವಂತೆ ನಾನೇನಾದರೂ ನಿನ್ನನ್ನು ಎಳಿಸಿ ತಿರಸ್ಕರಿಸಿದ್ರೆ ಹೇಗೆ ರಮಣಿ ಎನ್ನ ಪ್ರೇಮದ ಅರಗಿಣಿ. ಪ್ರಿಯ, ಪ್ರಿಯ, ಸುಂದರ, ಸುಂದರಿ, ಏನಿದೆ ಕೇಳೋ. ಅದೇನು ಚೆನ್ನಾಗಿ ಹೇಳು. ಪ್ರಾಣೇಶ್ವರ, ಪ್ರಾಣೇಶ್ವರಿ, ನನ್ನ ಮನದಲ್ಲಿ ಬಹಳ ಸಂತೋಷವಾಯಿತು. ಹೌದೇ ಸುಂದರಿ? ಏನು ಮಗಳಿಗೆ ಮದುವೆಯ ನಿಶ್ಚಯನ್ನು ಮಾಡಿರುವೆಯಲ್ಲ, ತಂಗಿಗೆ ಏನೆಂದು ಹೇಳಿವೆ? ಸುಂದರಿ, ಸುಂದರ, ಸುಂದರಿ, ಮತ್ತೇಕೆ ತಡ ಮಾಡುವೆ? ಜಾಗೃತಿಯಿಂದ ಮಗಳ ಲಗ್ನವನ್ನು ಮಾಡೋ ನನಗೆ ಬಹಳ ಸಂತೋಷವಾಗುವುದು. ಕಾಂತ, ನೀನು ಮಹಾಬುದ್ಧಿವಂತ. ಕಾಂತೆ, ನಿನ್ನ ಮನ ನೊಂದುಕೊಂಡುವಂತೆ ಅಹೇ ಸುಂದರಿ, ನಿನ್ನ ಮನೋಬೈಕೆ ಸರಿಯಾಗಿ ಎನ್ನ ಮನೋಬೈಕೆ ಸಹ ಅದರಂತಲ್ಲವೇ. ಎನ್ನಗೆ ಬಹಳ ಸಂತೋಷವಾಯಿತು. ಶಶಿರೇಖೆಯನ್ನು ಅಭಿಮಾನ್ಯ ಕೊಡದ ಲಕ್ಷಣೀಯ ಕೊಟ್ಟರೆ ನಿನ್ನ ಮನ ಎಲ್ಲಿ ನೊಂದುಕೊಳ್ಳುವುದು ಎನ್ನುವುದು ಎನಗೆ ಬಹಳ ಸಂಕೋಚವಾಯಿತು ರಮಣಿ ಎನ್ನ ಪ್ರೇಮದ ಅರಗಿಣಿ. ಸುಂದರ, ಸುಂದರಿ, ನನ್ನ ಮನದ ಇಷ್ಟದಂತೆ ಮಗಳ ಲಗ್ನ ಮಾಡುವನೆಂದು ಹೇಳ್ತಿರುವೆಯಾ? ಸಹಜವಾಗಿ ಸುಂದರಿ. ಪ್ರಿಯ, ಸುಂದರಿ, ನನ್ನ ಮಗಳು ಎಂತ ಮನೆಗೆ ಹೋಗುವಳೆಂದು ನಾನು ಮನದಲ್ಲಿ ಬಹು ನೊಂದೆ. ಹೌದೇ ಸುಂದರಿ? ಆದರೆ ನಿನ್ನ ಮಾತು ಕೇಳಿ ನನಗೆ ಬಹಳ ಸಂತೋಷವಾಯಿತು. ನನಗೂ ಸಹ ಸಂತೋಷವಾಗಿರುವುದು ಸುಂದರಿ. ನಿನ್ನ ತಂಗಿಗೆ ನೀನು ಭಯಪಡಬೇಡ, ಸಹಜವಾಗಿ ಕೊಡುವುದಿಲ್ಲ ಸುಂದರಿ. ಪ್ರಿಯ, ಪ್ರಿಯ, ಮಗಳನ್ನು ಲಕ್ಷಣೆಗೆ ಕೊಟ್ಟು ಲಗ್ನವನ್ನು ಮಾಡಲನ್ನ ಬುದ್ಧಿ ಸಂಪನ್ನ. ಅಹಿಯ ದೇವಿ, ಅವರ ಚಿಂತೆಗಳನ್ನು ನೀ ಬಿಡು. ನೀನು ಮಾತ್ರ ಏನು ಅರಿಯದವಂತೆ ಸುಮ್ಮನಿದ್ದರೆ ಎನ್ನಗಷ್ಟೇ ಸಾಕು. ನಾನು ಸುಮ್ಮನೆ ಇರುವನು. ಮಿಕ್ಕಿದ ಕಾರ್ಯಗಳನ್ನು ನಾನು ನೋಡಿಕೊಳ್ಳುವೆ. ಇನ್ನು ನಿನ್ನ ಅಂತಃಪುರಕ್ಕೆ ತರಳುವಂತಳಾಗು ರೇವತಿ. ಮುಗಿತು ನನ್ನ ಕೆಲಸದ ರೀತಿ. ನಿನ್ನ ಇಷ್ಟಂತೆ ಆಗಲಿ ಪ್ರಿಯ. ಆಗ್ಲೂರು ಹೊಸಳ್ಳಿ ಬೆಳ್ಳಳ್ಳಿ ತಿಮ್ಮಪ್ಪ ಇವರು ಲಕ್ಷಣದ ಪಾತ್ರ ಮಾಡಿದ್ದವರಿಗೆ 1001 ರೂಪಾಯಿ. ಭಾರತಿ, ಇದೇನು ಆಶ್ಚರ್ಯವು? ಏನು ದೇವ? ತಂಗಿಯಾದ ಸುಭದ್ರೆಯು ಹಾ ಅಣ್ಣನಾದ ಬಲದೇವನು ಹಾ ಪುತ್ರಿಯಾದ ಸತಿರೇಖೆಯನ್ನು ತಂಗಿಯ ಮಗನಾದ ಅಭಿಮಾನ್ಯುವಿಗೆ ಕೊಡುವುದಾಗಿ ಮಾತು ಕೊಟ್ಟರು. ಹೌದು ದೇವ. ತಂಗಿಯಾದ ಸುಭದ್ರೆಯು ಮಗನ ಲಗ್ನವನ್ನು ಮಾಡುವುದು ಬಿಟ್ಟು ಹಾ ಬಿಕ್ಕಿ ಬಿಕ್ಕಿ ದುಃಖಿಸುವುದಕ್ಕೆ ಕಾರಣವೇನು
ಸಾರಥಿಯತಿ ಜಾಗ್ರತೆ. ನಿಮ್ಮ ಇಷ್ಟದಂತೆ ಆಗಲಿ ದೇವ. ಸಾರಥಿ ದೇವ, ಅಣ್ಣನಾದ ಬಲದೇವನು ತಂಗಿಯಾದ ಸುಭದ್ರೆ ಮಗನಿಗೆ ಪುತ್ರಿಯಾದ ತಂದಿರೇಖೆಯನ್ನು ಕೊಡುವುದಾಗಿ ಮಾತು ಕೊಟ್ಟಿರು. ಹೌದು ದೇವ. ತಂಗಿಯಾದ ಸುಭದ್ರೆಯು ಮಗನ ಲಗ್ನವನ್ನು ಮಾಡುವುದು ಬಿಟ್ಟು ಬಿಕ್ಕಿ ಬಿಕ್ಕಿ ದುಃಖಿಸುವುದಕ್ಕೆ ಕಾರಣವೇನು? ಕೇವಲ ನಡಿ ಸಾರಥಿಯತಿ ಜಾಗ್ರತೆ. ನಿಮ್ಮ ಇಷ್ಟದಂತೆ ಆಗಲಿ ದೇವ. ತೊಂದರೆ ಏನಿರುವುದು ನಿಮ್ಮ ರಕ್ಷಿಸಲು ನಾನಿರುವೆನು. ನಿಮ್ಮ ರಕ್ಷಿಸಲು ನಾನಿರುವೆನು. ತಂಗಿ ಏನಿದು ಮೌನ ಸಲ್ಲದು. ನಿಜಮಾಗಮಕ್ಕೆ ಚಿಲುಕಾದ ಮಹಿಮನು ಜಗದೋದಾರ ಜೊತೆಯಾಗೆ ಇರುವೆನು. ನಿಜಮಾಗಮಕ್ಕೆ ಚಿಲುಕಾದ ಮಹಿಮನು ಜಗದೋದಾರ ಜೊತೆಯಾಗೆ ಇರುವೆನು. ಬೆಂಬಲ ನಾನಿರಲು ಬಂದ ಭಯವೇನು? ಬೆಂಬಲ ನಾನಿರಲು ಬಂದ ಭಯವೇನು? ತುಂಬಿದ ಅಂಬುದಿ ಕೆಳದಾಟಿರುವೆನು. ತುಂಬಿದ ಅಂಬುದಿ ಕೆಳದಾಟಿರುವೆನು. ತಂಗಿ ಏನಿದು ಮೌನ ಸಲ್ಲದು. ತೊಂದರೆ ಇರುವುದು ತೊಂದರೆ ಇರುವುದು. ನಿಮ್ಮ ರಕ್ಷಿಸಲು ನಾನಿರುವೆನು. ನಿಮ್ಮ ರಕ್ಷಿಸಲು ನಾನಿರುವೆನು. ತಂಗಿ ಏನಿದು? ಎಲ್ಲ ಸೋದರಿಯಾದ ಸುಭದ್ರ, ಅಲ್ಲಯ್ಯ, ಅಣ್ಣನಾದ ಬಲದೇವನು ಮತ್ತು ನಾನು ಪುತ್ರಿಯಾದ ಸತಿರೇಖೆಯನ್ನು ಕೊಡುವುದಾಗಿ ಮಾತು ಕೊಟ್ಟಿರು. ಮಗನ ಲಗ್ನವನ್ನು ಮಾಡುವುದು ಬಿಟ್ಟು ಈ ರೀತಿ ದುಃಖಿಸುವುದಕ್ಕೆ ಕಾರಣವೇನಮ್ಮ ತಂಗಿ ಪಾತ್ರ ಅಂದಾಗಿ. ಅಹೋ ಅಣ್ಣಯ್ಯ, ಅವು ಎಲ್ಲ ಸಹೋದರಿ, ಎನ್ನ ದುಃಖವನ್ನು ಏನೆಂದು ಹೇಳಲಿ ಅಣ್ಣಯ್ಯ. ಹೌದು ಸಹೋದರಿ. ಅಣ್ಣನಾದ ಬಲರಾಮನು ತನ್ನ ಮಗಳನ್ನು ಎನ್ನ ಮಗನಿಗೆ ಕೊಡುವೆನೆಂದು ಆಣೆ ಪ್ರಮಾಣವನ್ನು ಮಾಡಿ ಈಗ ಕೌರವನ ಮಗನಾದ ಲಕ್ಷ್ಮಣನಿಗೆ ಕೊಡುವೆನೆಂದು ಮಾತು ಕೊಟ್ಟಿರುವುದಕ್ಕೆ ಹೌದೇನು ಸಹೋದರಿ? ಇದಕ್ಕೆ ಗತಿ ಏನು ಮಾಡಲಿ ಅಣ್ಣ ರಾಜ? ಅಮ್ಮ ಸುಭದ್ರ, ಅಣ್ಣಯ್ಯ, ಇದು ಏನು ವಿಚಿತ್ರವಾದ ಸುದ್ದಿಯನ್ನು ಹೇಳುತ್ತೇವೆ? ಮಾತನ್ನು ಹೇಳ್ತಿರುವೆನು ಅಣ್ಣಯ್ಯ. ಶ್ರೇಷ್ಠನಾದ ಬಲರಾಮನು ದುಷ್ಟನಾದ ದುರ್ಯೋಧನನ ಮಗಳಿಗೆ ಹಿಂದುಮುಖಿಯಾದ ಮಗಳನ್ನು ಕೊಡುವುದಕ್ಕೆ ಮಾತು ಕೊಟ್ಟನೆ. ಹೌದು ಅಣ್ಣಯ್ಯ. ನಮ್ಮ ಎದುರಿನ ಪ್ರಮಾಣ ಮಾಡಿ ಆಡಿದ ಮಾತುಗಳನ್ನು ಮರೆತು ಬಿಟ್ಟನೆ. ಅದೇನು ಕೇಳಂದಡಿಯಮ್ಮ ತಂಗಿ? ನಿನ್ನ ಇಷ್ಟದಂತೆ ಆಗಲಿ ಅಣ್ಣಯ್ಯ. ಹೌದು ಸಹೋದರಿ, ಹೇಳುವುದಕ್ಕೆ ಚೆನ್ನಾಗಿ ಹೇಳು. ತಂಗಿ ಸುಭದ್ರ ಏನಿದು ಮಾತಿಲ್ಲವೇ?
ಮಮತೆ ಮರೆತನು ತಂಗಿ ಎಂಬುವ ಮಮತೆ ಮರೆತನು ಪುರವನ್ನು ಬಿಡದೆ ದೂಡಿದನು ಪುರವನ್ನು ಬಿಡದೆ ದೂಡಿದನು ತಂಗಿ ಭೂಮಾತ ಹೇಳಿದು ಮಾತಿನ ಬೇಸೆತ್ತ ಹೇಳಿದು ಮಾತಿನ ಬೇಸೆತ್ತ ಹೇಳಿದು ಮಾತಿನ ಬೇಸೆತ್ತ. ಅವು ಎನ್ನ ಸಹೋದರಿ, ಅಣ್ಣಯ್ಯ, ಇದು ಏನು ವಿಚಿತ್ರವಾದ ಸುದ್ದಿಯನ್ನು ಹೇಳುತ್ತಿರುವಿ? ಇಂಥ ಮಾತನ್ನು ಹೇಳ್ತಿರುವೇನೋ ಅಣ್ಣಯ್ಯ? ಶ್ರೇಷ್ಠನಾದ ಬಲದೇವನು ದುಷ್ಟನಾದ ದುರ್ಯೋಧನನ ಮಗನಿಗೆ ಇಂದು ಮುಗಿಯಾದ ಮಗಳನ್ನು ಕೊಡುವುದಕ್ಕೆ ಮಾತು ಕೊಟ್ಟರೆ ನಮ್ಮಿಬ್ಬರ ಎದುರು ನಾವು ಪ್ರಮಾಣ ಮಾಡಿ ಆಡಿದ ಮಾತನ್ನು ಮರೆತು ಬಿಟ್ಟರೆ ಅದೇನು ಕೇಳಲು ನಡೆಯುವ ತಂಗಿ ಪಾತ್ರ ಅದ್ದಾಗಿ ನಿನ್ನ ಇಷ್ಟದಂತೆ ಆಗಲಿ ಅಣ್ಣಯ್ಯ. ಹಾಗೂ ಅಣ್ಣನಾದ ನೇಗಿಲ ಸಂಭವನೆ, ಓ ಗೋಪಿಹೃದಯ ಚೋರನೆ, ಇದು ಏನು ವಿಚಿತ್ರವಾದ ಸುದ್ದಿಯನ್ನು ಕೇಳಿದರು? ಅದು ಏನು ಕೇಳಿದ್ವಿ ಅನುಜ? ಹವಗುಣಯುತನಾದ ಅವಲಕ್ಷಣನಿಗೆ ಇಂದು ಮುಖಿಯಾದ ಮಗಳನ್ನು ಕೊಡುವುದಾಗಿ ಮಾತು ಕೊಟ್ಟು ತಾಂಬೂಲಾದಿಗಳನ್ನು ಘಟಿಸಿದಂತೆ ತಿಳಿದಿರುವೆ. ಅವು ರೇವತಿ ರಮಣನೆ, ಅಹೋ ರುಕ್ಮಿಣಿ ರಮಣನೆ, ಸೂರ್ಯ ಚಂದ್ರಾದಿಗಳ ಗತಿ ತಪ್ಪಿ ನಡೆದರೂ ನಡೆಯಬಹುದು, ಕೊಟ್ಟ ಮಾತು ತಪ್ಪುವುದಿಲ್ಲ. ಒಂದು ಸುಭದ್ರ ಕರದೋ ಕರವನ್ನಿಟ್ಟು ಪ್ರಮಾಣ ಮಾಡಿ ಆಡಿದ ಮಾತುಗಳನ್ನು ಮರ್ತು ಬಿಟ್ಟಿಯನು. ಅಣ್ಣ ಎಲ್ಲಿಂದ ಬಂದಿತೋ ನಿನಗಿಂತ ದುರ್ಗುಣ? ಅಹೋ ತಮ್ಮ ಕೃಷ್ಣ, ಓ ಅಣ್ಣ ರೇವತಿ ರಮಣ, ನಿನ್ನ ಮನಸ್ಸಿನ ಯೋಚನೆ ಎಲ್ಲ ನಾ ಬಲ್ಲೆನೋ. ಬಡ ಸಾಮರ್ಥ್ಯ ಸುತನಾದ ಅಭಿಮಾನಿಯ ಕೊಡಬೇಕೆನ್ನುವುದು ನಿನ್ನಲ್ಲಿ ಇದ್ದ ಹಾಗೆ ತೋರುತ್ತದೆ. ಯಾವ ಸುತ್ತನಿಗೆ ಕೊಡಬೇಕೆಂದುಕೊಂಡಿರುವೆ ಆಗ್ರೀಗ? ಓ ಕೃಷ್ಣ, ಓ ರೇವತಿ ರಮಣ, ತಂಗಿಯಾದ ಸುಭದ್ರ ದೇವಿಯ ಉಣ್ಣುವ ಸಂಪತ್ತು ಕಣ್ಣಿನಿಂದ ನೋಡಿ ಮುಚ್ಚಿನಂತ ಮಗಳನ್ನು ಅದೇ ಮನೆಗೆ ಕೊಡಬೇಕೆ? ಎಂತ ಮಾತು ಹೇಳಿದೆ? ಇಂಥ ಅಡವಿಯಲ್ಲಿ ಬಡ ನೆರೆಗಳಂತೆ ಸಂಚರಿಸುವ ಪಾಂಡವರ ತರಳನಿಗೆ ಮುತ್ತಿನ ಹರಗಿಣಿಯಂತ ಮಗಳನ್ನು ಕೊಟ್ಟರೆ ಏನು ಸುಖಪಟ್ಟಳು? ಓ ಕೃಷ್ಣ, ಅಯ್ಯೋ ನಮ್ಮಪ್ಪನವರ ಎಂತ ಮನೆಗೆ ಕೊಟ್ಟರೆಂದು ಕಣ್ಣೀರಿನಲ್ಲಿ ಕೈ ತೊಳೆದಳಲ್ಲದೆ ಆದ ನಿಷ್ಠೂರವಾಗಲಿ ಎಂದಿಗೆ ಮಗಳನ್ನು ಕೊಡುವುದಿಲ್ಲ ಸಾರಿ. ಹೇಳಿದ್ರೆ ಈ ಮಾತಿನೊಂದು ಸಾರಿ. ಅವು ಅಣ್ಣನಾದ ರೇವತಿ ರಮಣನೆ, ಅಹೋ ರುಕ್ಮಿಣಿ ರಮಣನೆ, ಹಾಗಾದರೆ ಹೇಳುವುದು ಕೇಳು. ಅದೇನು ಚೆನ್ನಾಗಿ ಹೇಳು. ಅವು ಅಗ್ರಜ, ಅಹೋ ಅನುಜ, ಅಖಂಡ ಕೋದಂಡ ವಿದ್ಯೆಗಳು ಪಾಂಡಿತ್ಯರಾದ ಪಾಂಡವರನ್ನು ಅಡಿಗಡಿಗೆ ಬಡವರು ಎಂದು ಬಿಡಿ ನುಡಿಗಳನ್ನಾಡುವೆಯ, ಮಗಳನ್ನು ಕೊಡುವುದಿಲ್ಲ ಎಂದು ಹೇಳುವಿಯ? ಸಹಜವಾಗಿ ಹೇಳಿರುವರು ಅನುಜ. ರೇವತಿ ರಮಣನೆ, ರುಕ್ಮಿಣಿ ರಮಣನೆ, ಅವರಿಗೇನು ಕಡಿಮೆ? ಇಂದ್ರನ ಸಹಾಯದಿಂದ ಐರಾವತವು ಭೂಮಿಗೆ ತಂದು ಪರಿಪರಿಯಿಂದ ಮುಹೂರ್ತವು ಜರುಗಿಸಿದ್ದೇ ಸಾಕು. ಅವರು ರೇವತಿ ಪತಿ, ರುಕ್ಮಿಣಿ ಪತಿ, ಎಷ್ಟು ಜನ ಕೌರವರಿದ್ದರು 5 ಜನ ಪಾಂಡವ ಕುಮಾರರಿಗೆ ಈಡಾರಿರುವರು. ಏನೋ ಅವರಿಗೆ ಶೌಚವನ್ನು ತಪ್ಪಿದ ಕಾರಣ
ಇಂಥ ವೀರ ಮಾತುಗಳನ್ನು ಆಡಿದರೆ ಶ್ರೀಗುರು ರಾಘವೇಂದ್ರನ್ನು ಎಂದಿಗೂ ಮೆಚ್ಚಲಾರನು ರೇವತಿಪತಿ. ಹಾಡದಿರು ಮಾತು ಮಾತಿಗೆ ಪಾಂಡವರನ್ನು ಬರಲಿರುವ ಸಂಗತಿ. ಅಹೋ ಕೃಷ್ಣ, ಅಹೋ ರೇವತಿಪತಿ, ಪಾಂಡವರ ಪಕ್ಷ ವಹಿಸಿ ಎನ್ನ ಹೃದಯಕ್ಕೆ ಕಠೋರವಾದ ಮಾತುಗಳು ಆಡಬೇಡ. ಗಜಪುರ ಅಧ್ಯಕ್ಷನಾದ ದುರ್ಯೋಧನ ಮಗನಾದ ಲಕ್ಷ್ಮಣನಿಗೆ ಎನ್ನ ಮಗಳನ್ನು ಕೊಡುವುದು ನಿಶ್ಚಯ. ಗಿರಿಗಳು ಚಲಿಸಿದರೆ ಸಪ್ತ ಸಮುದ್ರ ಉಚ್ಚೇರಿ ದಾರಿ ತಪ್ಪಿ ನಡೆದರೂ ನಾನು ಕೊಟ್ಟ ಮಾತು ತಪ್ಪುವುದಿಲ್ಲ. ನಿನಗೆ ಇಷ್ಟವಿದ್ದರೆ ವಿವಾಹಕ್ಕೆ ಬರಬಹುದು, ಇಲ್ಲವಾದರೆ ಬಿಡಬಹುದು. ಸುಮ್ಮನೆ ಮನೆಗೆ ಹೋಗೋಣ ನಡೆಯ ತಮ್ಮ, ಗೊತ್ತಿಲ್ಲ ನಿನಗೆ ಇದರ ಮರ್ಮ. ಅಹೋ ಅಗ್ರಜ, ಅಹೋ ಅನುಜ, ಅಜ್ಞಾನವೆಂಬ ಅಂಧಕಾರಕ್ಕೆ ಸುಜ್ಞಾನವೆಂದೆನಿಸಿದ ಎಂದ ಅಗ್ರಜನಾದ ನೇಗಿಲ ಸಂಭವನೆ ಎತ್ತಲಿಂದ ಬಂದೊದಗಿತು ಇಂಥ ಅಜ್ಞಾನದ ಬುದ್ಧಿಯು. ಎನ್ನ ಮಗಳಿಂದಲೇ ಶ್ರೀಹರಿ. ಅಹೋ ರೇವತಿಪತಿ, ಅವರು ರುಕ್ಮಿಣಿಪತಿ, ತಂಗಿಯಾದ ಸುಭದ್ರೆಯ ಮಗನಿಗೆ ಅಭಿಮಾನ್ಯಗೆ ಪುತ್ರಿಯಾದ ಸತಿರೇಖೆಯನ್ನು ಕೊಡುವುದಾಗಿ ಮಾತು ಕೊಟ್ಟಿವೆ. ಕೊಟ್ಟ ಮಾತಿನಂತೆ ಲಗ್ನ ಮಾಡಿಕೊಡು ಎಂದು ಹೇಳಿದರೆ ಕೌರವನ ಸುತನಾದ ಲಕ್ಷ್ಮಣನಿಗೆ ಕೊಡುವುದು ನಿಶ್ಚಯ ಎಂದು ಹೇಳುವಿಯ. ಸಹಜವಾಗಿ ಹೇಳಿದೆವು ನಾನು. ಜಾಗ್ರತೆ ಬಂದರೆ ಬರಬಹುದು, ಇಲ್ಲದಿದ್ದರೆ ಇಲ್ಲವೆಂದು ನಿಷ್ಠೂರನ ಮಾತುಗಳನ್ನು ಆಡುವಿಯ. ಸಹಜವಾಗಿ ಅನುಜ, ಮುಂದೆ ಬರುವ ಕಷ್ಟ ನಿಷ್ಠೂರಗಳಿಗೆ ನೀನೇ ಪಾತ್ರನಾಗಿ ನೋಡು ರೇವತಿಪತಿ. ಮುಂದೊಂದು ದಿನ ತಿಳಿಯುವುದು ನೋಡು ನಿನ್ನ ಮಗಳ ಲಗ್ನದ ಸಂಗತಿ. ಅಣ್ಣಯ್ಯ, ತಂಗಿ ಸುಭದ್ರ, ಎಂಥ ಕೆಲಸವನ್ನು ಮಾಡಿದೆಯಲ್ಲ ಅಣ್ಣಯ್ಯ. ಅದು ಏನು ಮಾಡಿದೆವನ ಸಹೋದರಿ? ನಿನ್ನ ಮಗಳನ್ನು ಎನ್ನ ಮಗನಿಗೆ ಕೊಡುವೆನೆಂದು ಆಣೆ ಪ್ರಮಾಣವನ್ನು ಮಾಡಿದೆಯಲ್ಲ. ಆ ಹಾನೆಯನ್ನು ಕ್ಷಣ ಮಾತ್ರದಲ್ಲಿ ಮರೆತು ಬಿಡು ಸಹೋದರಿ. ಹೀಗೆ ತಪ್ಪಿ ಮಾತನಾಡುವುದು ನಿನಗೆ ನ್ಯಾಯವಾಗಿ ತೋರುವುದೇ? ಸಹಜವಾಗಿ ತರುವುದು ಸುಭದ್ರ. ಹೇಳ್ಬೇನೆ ಕೇಳು. ಅದೇನು ಚೆನ್ನಾಗಿ ಹೇಳು ಸುಭದ್ರ. ನ್ಯಾಯವೇ ನ್ಯಾಯವೇನೋ ಅಣ್ಣ ನಿನಗೆ ಇಂಥ ನಡೆಯದು. ಆಣೆ ಮಾಡಿ ಭಾಷೆ ಕೊಟ್ಟು ತಿರುಗಿ ಬೀಳುವುದು, ಸಹೋದರಿ, ಚೆನ್ನಾಗಿ ಹೇಳು. ತಂಗಿ ಸುಭದ್ರ, ನಿನ್ನ ಮಗಳನ್ನು ಎನ್ನ ಮಗನಿಗೆ ಕೊಡುವೆನೆಂದು ಆಣೆ ಪ್ರಮಾಣವನ್ನು ಮಾಡಿ ಈಗ ತಿರುಗಿ ಬೀಳುವುದು ನಿನಗೆ ನ್ಯಾಯವಲ್ಲ. ಅದು ಯಾತಕ್ಕೆ ನ್ಯಾಯವಲ್ಲ ಸಹೋದರಿ? ಅಣ್ಣಯ್ಯ, ಸುಭದ್ರ, ಕೊಟ್ಟ ಮಾತನ್ನು ತಪ್ಪಬೇಡ. ನಿನ್ನ ತಂಗಿಯ ಮನಸ್ಸನ್ನು ನೋಯಿಸಬೇಡ. ಸುಮ್ಮನೆ ನಿನ್ನ ಮಗಳನ್ನು ಕೊಡು ಅಣ್ಣ ರಾಜ ಅಗ್ರಗಣ್ಣ. ಅಮ್ಮ ತಂಗಿ ಸುಭದ್ರ, ಅಣ್ಣ ಬಲಭದ್ರ, ರಾತ್ರಿ ಕಂಡ ಕುಣಿಗೆ ಹಗಲು ಬೀಳುವುದುಂಟೆ. ಏ ಉತ್ತಮ್ಮ, ಅಣ್ಣಯ್ಯ, ಒಟ್ಟು ದರಿದ್ರನಾದ ಅರ್ಜುನನಿಗೆ ನಿನ್ನ ಕೊಟ್ಟ ಪರಿ ಅಂತರದಿಂದ ಮಿಡುಕುವುದೇ ಸಾಕು. ರೇಖೆಯನ್ನು ನೀನು ಸೌಭಾಗ್ಯ ಉಳಿಸಬೇಕೆಂದಿರುವಿಯಾ? ಸುಭದ್ರ, ಬಲಭದ್ರ, ಆ ದುರ್ಯೋಧನ ಮಗನಿಗೆ ಕೊಟ್ಟರೆ ಎನ್ನ ಮಗಳ ಸುಖದಿಂದಿರುವಳು, ಸೌಖ್ಯ ಪಟ್ಟಳು. ಸುಭದ್ರ, ಬಲಭದ್ರ, ಮುಂದಾಡುವರ ಮನೆಯಂಬಿಟ್ಟು ಕಂಬಕ್ಕೆ ಕಟ್ಟುವರ ಮನೆಯ ಕೊಟ್ಟರೆಂಬ ಗಾದೆಯಂತೆ ನಿನ್ನ ಮಗನಿಗೆ ಕೊಟ್ಟರೆ ಎನ್ನ ಮಗಳು ಏನು ಸುಖಪಟ್ಟಳು. ಮೊದಲೇ ನಿನ್ನ ಪ್ರಾರ್ಥನೆಯ ಕೊಡುವುದಕ್ಕೆ ಇಷ್ಟವಿದ್ದಿಲ್ಲ, ನೀನಾಗಿ ಒಳಪಟ್ಟ ಕಾರಣ ನಾನು ಸುಮ್ಮನಾದೆ. ಇನ್ನೊಮ್ಮೆ ಮಗಳ ಕೊಡು ಎನ್ನುವ ಸುದ್ದಿಯನ್ನು ಎತ್ತರೆ ಸುಮ್ಮನೆ ನಡೆಯಮ್ಮ ತಂಗಿ ವರಮಂಗಳಾಂಗೆ.
ಸಹೋದರಳಿಯನಿರಲಾಗಿ ಕಡೆಗೆ ಕೊಡುವುದು ನಿನಗೆ ನ್ಯಾಯವಾಗಿ ತೋರುವುದೇ? ನ್ಯಾಯವಾಗಿ ತೋರುವ ಸಹೋದರಿ, ನನ್ನ ಮಗನು ಕುರುಡನೆ, ಕುಂಟನೆ, ಕಿವುಡನೆ, ಹಾಗೆಂದು ನಾನು ಹೇಳಿದವಲ್ಲ ಸುಭದ್ರ. ಇದು ನಿನಗೆ ನ್ಯಾಯವಾಗಿ ತೋರುವುದೇನು ಅಣ್ಣ ರಾಜ ಕರಗಂಡ್ಯ. ತಂಗಿ ಸುಭದ್ರ, ಅಣ್ಣ ಬಲಭದ್ರ, ನಿನ್ನ ಮಗನ ಚೆನ್ನಿಗೆನೆಂದು ಯಾರಾದರೂ ಕರೆದು ಕನ್ಯೆ ಕೊಟ್ಟು ವಿವಾಹ ಮಾಡಿ ಕೊಡುತ್ತಾರೆ ಏನೋ, ಎನ್ನ ಮಾತ್ರ ಬಲಾತ್ಕಾರ ಮಾಡಬೇಡ, ನಾ ಖಂಡಿತ ಕೊಡುವುದಿಲ್ಲ. ಓ ಸುಭದ್ರ, ಬಲಭದ್ರ, ಜಾಲಿಯ ಮಿಥ್ಯೆ ಹಾಲಿಗೆ ಮೂಲ ಮಾಡಿಕೊಂಡರೆಂಬ ಗಾದೆಯಂತೆ ಅರಣ್ಯದಲ್ಲಿ ಕಡು ಬಿಡುಕುವರಲ್ಲ. ಎಂದು ಕರನಾದಿ ಮನೆಯಲ್ಲೇ ಉಳಿಸಿಕೊಂಡು ಅನ್ನ ವಸ್ತುಗಳನ್ನು ಕೊಟ್ಟು ಪೋಷಿಸುವುದು ತಪ್ಪಾಯಿತು. ಸುಭದ್ರ, ಸಾರಿ ಸಾರಿಗೆ ಮಗಳನ್ನು ಕೊಡು ಎಂದು ನುಡಿಯುವುದಕ್ಕೆ ನಾಚಿಕೆ ಇಲ್ಲವೇ? ಆಚಿಕೆ ನಡಿಗೆ ಹುಚ್ಚಮ್ಮ. ಅಣ್ಣ ಬಲಭದ್ರ, ತಂಗಿ ಸುಭದ್ರ, ಮಾತು ಮಾತಿಗೆ ಬಡವರೆಂದು ಯಾತಕ್ಕೆ ಬಿಡುನುಡಿಗಳನ್ನಾಡುತ್ತಿರುವಿ? ಸಹಜವಾಗಿ ಹಾಡುವ ಸುಭದ್ರ. ಬಡತನ ಸಿರಿತನ ಯಾರಿಗೂ ಶಾಶ್ವತವಲ್ಲ. ಅದನ್ನು ಕಂಡವರು ಯಾರು ಸಹೋದರಿ? ಮಾತು ಮಾತಿಗೆ ಬಡವರು ಎಂದು ಬಿಡುನುಡಿಯ ನೀಡಬೇಡ. ಚೆನ್ನಾಗಿ ಹೇಳು. ಮಾತು ಮಾತಿಗೆ ಬಡವರು ಎಂದು ಬಿಡುನುಡಿಯ ನೀಡಬೇಡ. ಹಿರಿಯು ಸಂಪದ ತಿರದೆ ತೆಗೆದೊಳು, ಹಿರಿಯು ಸಂಪದ ತಿರದೆ ತೆಗೆದೊಳು. ತಿಳಿದು ನೀನೋಡು ಅಣ್ಣ, ತಿಳಿದು ನೀನೋಡು. ನ್ಯಾಯವೇನೋ ಅಣ್ಣನಿಗೆ ಹಿಂಸನವ ತೆಗೆದು ಮಾಡಿ ಮಾಡಿ ಭಾಷೆ ಕೊಟ್ಟು ತಿರುಗಿ ಬೀಳುವುದು, ಅಣ್ಣ ಬಲಭದ್ರ, ತಂಗಿ ಸುಭದ್ರ, ಮಾತು ಮಾತಿಗೆ ಬಡವರೆಂದು ಯಾತಕ್ಕೆ ಬಿಡುನುಡಿಗಳನ್ನಾಡುತ್ತಿರುವಿ? ಸಹಜವಾಗಿ ಆಡುವ ಸಹೋದರಿ. ಬಡತನ ಸಿರಿತನ ಯಾರಿಗೂ ಶಾಶ್ವತವಲ್ಲ. ಅದನ್ನು ಕಂಡವರು ಯಾರು ಸಹೋದರಿ? ಇಲ್ಲೋ ಬಲಭದ್ರ, ಏ ಕೃಷ್ಣಳೆ, ನಾವೇನು ಅನ್ನಕ್ಕೆ ಗತಿಯಿಲ್ಲದೆ ನಿನ್ನ ಮನೆಯನ್ನು ಸೇರಿಕೊಂಡಿಲ್ಲ. ತೇತಕ್ಕೆ ಬಂದಿರುವ ಮೂರ್ಖಳೆ. ಪಾಂಡವರು ವನವಾಸಕ್ಕೆ ಹೋದ ಕಾರಣ ತವರು ಮನೆಯವರು ಮಹಾ ಧನಿಕರು ಮಗಳನ್ನು ಕೊಟ್ಟು ಮದುವೆ ಮಾಡುವರೆಂದು ನಿನ್ನನ್ನೇ ನಂಬಿಕೊಂಡು ಬಂದಿರುವೆನು. ಎನ್ನು ಕ್ಷಣ ಮಾರ್ಗದಲ್ಲಿ ಮರೆತು ಬಿಡು ಸಹೋದರಿ. ಇಲ್ಲೋ ವಚನ ಭ್ರಷ್ಟ, ಏ ವಚನ ಭ್ರಷ್ಟಳೆ, ಇಲ್ಲೋ ಮೋಸಗಾರ, ಏ ಮೋಸ ಉಂಟೆ. ನಿನ್ನಂತ ವಚನ ಭ್ರಷ್ಟನನ್ನು ನಾನು ಎಲ್ಲಿಯೂ ನೋಡಲಿಲ್ಲ. ನಿನ್ನಂತ ವಚನ ಭ್ರಷ್ಟಗಳನ್ನು ನಾನೆಲ್ಲಿಗೂ ನೋಡಲಿಲ್ಲ. ಕಣ್ಣೇನೋ ಭ್ರಷ್ಟ, ಪರಮ ಪಾಪಿಷ್ಟ. ತಂಗಿ ಸುಭದ್ರ, ಇಲ್ಲೋ ಬಲಭದ್ರ, ಹೆಣ್ಣು ದೊರೆಯಲಿಲ್ಲವೆಂದು ಹೊಟ್ಟೆ ಕಿಚ್ಚಿನಿಂದ ನಿಷ್ಠೂರವಾಗಿ ವಚನ ಭ್ರಷ್ಟ ಎಂದು ಈ ಸಮಾಜದವರ ಮುಂದೆ ಕೆಟ್ಟ ಮಾತುಗಳನ್ನಾಡಿ ಬಿಡುನುಡಿಗಳನ್ನಾಡಿ ಸಿಟ್ಟು ತೀರಿಸಿಕೊಂಡೆಯಲ್ಲ. ಸಹಜವಾಗಿ. ಸುಭದ್ರ, ಇಲ್ಲೋ ಬಲಭದ್ರ, ಅನ್ನ ಈ ಸುದ್ದಿಯನ್ನು ಎತ್ತಿದರೆ ಒಳ ಹುಟ್ಟಿದವಳೆಂದು ನೋಡದೆ ಬಾಯಿ ಬಾಯಿಗೆ ಬಿಡುವುದು ನೋಡು. ಎನ್ನ ಮುಂದೆ ನಿಲ್ಲಲಿಕ್ಕೆ ಯೋಗ್ಯಳಲ್ಲ. ಸುಮ್ಮನೆ ಬಾಯಿ ಮುಚ್ಚಿಕೊಂಡು ನಡೆಯ ಮೂರ್ಖಳೆ, ಸಾಕು ಮಾಡು ನನ್ನ ಮಗಳೇ. ಅಹೋ ಬಾವ, ಸತ್ಯಭಾಮ, ಮಾತು ಕೊಟ್ಟು ಈ ರೀತಿ ಮಾತು ತಪ್ಪೋದು ಎಷ್ಟು ಮಾತ್ರಕ್ಕೂ ಸರಿಯಲ್ಲವಲ್ಲ. ಅದು ಯಾತಕ್ಕೆ ಸರಿಯಲ್ಲ ಸತ್ಯಭಾಮ? ಮೊದಲೇ ನೀವು ಮಾತು ಕೊಟ್ಟಿದ್ದರಲ್ಲವೇ ಸತ್ಯಭಾಮ, ಬಾವ? ಸತ್ಯಭಾಮ, ಮಾತು ಕೊಡುವ ಮೊದಲೇ ಯೋಚನೆ ಮಾಡಬೇಕಾಗಿತ್ತು. ನಿನ್ನ ವೇದಾಂತ ವಾಕ್ಯಗಳು ನನಗೆ ಬೇಕಾಗಿಲ್ಲ ಸತ್ಯಭಾಮ. ನೀನು ಎಲ್ಲ ಬಲ್ಲಂತವನಲ್ಲವೇ? ಸಹಜ ಆದರೂ ಚಿಂತೆ ಇಲ್ಲ. ನನ್ನ ಮಗಳನ್ನ ಆ ಬಡ ಪಾಂಡವರಿಗೆ ನಿನಗೆ ಮಗಳನ್ನು ಬೇಕು ಕೊಡುವುದಿಲ್ಲ. ಅಂತ ಹೇಳಲು ನಾನಿಲ್ಲಿಗೆ ಬಂದಿಲ್ಲ ಬಾವ. ಮತ್ತೇತಕ್ಕೆ ಮಾತನಾಡುತ್ತಿರುವ ಸತ್ಯಭಾಮ? ಬಾವ, ಸತ್ಯಭಾಮ, ಹೇಳುವೆ ಕೇಳು. ಅದೇನು ಚೆನ್ನಾಗಿ ಹೇಳು. ಓ ಬಾವ ಬಲದೇವ, ಓ ಬಾವ ಬಲದೇವ, ಆಲಿಸು ಎನ್ನಯ ಗೋಚರವು, ಆಲಿಸು ಎನ್ನಯ ವಚನಗಳು. ಓ ಪುರಾಣ ಮರ್ಮವ ತಿಳಿದಂತ
ಸತ್ಯಭಾಮ, ನಿನ್ನೆದುರು ನಿಂತು ಮಾತನಾಡುವ ತ್ರಾಣವೂ ಎನ್ನಲಿಲ್ಲ. ಮತ್ತೇತಕ್ಕೆ ಮಾತನಾಡ್ತಿರುವ ಸತ್ಯಭಾಮ? ಸರ್ವ ವಿಚಾರವು ಬಲ್ಲಂತವರು ನೀವೇ ಅಲ್ಲವೇ? ಪುರಾಣ ಶಾಸ್ತ್ರವನ್ನು ಅರಿತವರು ನೀವೇ ಈ ರೀತಿ ಕೋಪಗೊಂಡರೆ ನಿಮಗೆ ತಿದ್ದಿ ಬುದ್ಧಿ ಹೇಳುವವರು ಯಾರು? ಈ ನಿಮ್ಮ ಕೋಪವನ್ನು ಸೈರಿಸಿ ಮಗಳ ಇಷ್ಟಾರ್ಥವನ್ನು ನೆರವೇರಿಸು ಭಾವ ಮಂಜುಳ ಪ್ರಭಾ. ಅಹೋ ಸತ್ಯಭಾಮ, ಮೂರ್ಖಮತಿಯುತಳಾದ ಸುಭದ್ರೆ ಘೋರರಣ್ಯದಲ್ಲಿ ಗಂಡನ ಕೂಡ ಕಷ್ಟಪಡಲಾರಳೆಂದು ಕರುಣೆ ವಹಿಸಿ ಸಹೋದರಿ ಎಂಬ ಭಾವದಿಂದ ಕರೆಸಿದ್ದೇ ತಪ್ಪಾಯಿತು. ಸತ್ಯಭಾಮ, ಬೆರಡಿಡುವುದಕ್ಕೆ ಸಂದಾದರೆ ಹಾಲಿಡುವುದಕ್ಕೆ ಎಂಬ ಗಾದೆಯಂತೆ ಒಂದೆರಡು ದಿನ ಹೊಟ್ಟೆ ಮುರಿದುಕೊಂಡು ಹೋಗಲೆಂದು ಸುಮ್ಮನಾದರೆ ಮಕ್ಕಳ ಕೊಡಿ ಎಂದು ಕಾರ್ಪಣ್ಯ ಮಾಡುವಳು. ಸತ್ಯಭಾಮ, ಇದು ಅಲ್ಲದೆ ಎನ್ನ ಕಂಡ ಭಾಗ್ಯ ಬಂದಾಗ ದುರ್ಭಾಷೆಗಳನ್ನು ಆಡಿದಳ ನೋಡಿದೆಯಾ ಕೃಷ್ಣ ರಾಣಿ? ಸತ್ಯಭಾಮ, ಆದರೂ ಮಾತು ಕೊಟ್ಟಿದ್ದೆಲ್ಲವೇ ನೀನು ಹಿಂದಕ್ಕೆ? ಮಾತು ಸುಮ್ಮನೆ ಕೊಟ್ಟಿದ ಮಾತು ಸತ್ಯಭಾಮ, ಸುಮ್ಮನೆ ಕೊಟ್ಟಿರುವೆ ಸಹಜವಾಗಿ ಸತ್ಯಭಾಮ. ಕೇಳು, ಅದೇನು ಚೆನ್ನಾಗಿ ಹೇಳು. ಸೋದರ ಹಳೆಗೆ ಮಗಳನ್ನು ಮಾತು ಕೊಟ್ಟಿರುವರೇನು? ಸೋದರ ಹಳೆಗೆ ಮಗಳನ್ನು ಕೊಡುವೆನೆಂದು ಮಾತು ತಪ್ಪುವರೇನು? ತಂಗಿಯ ಆಸೆಯ ಪೂರೈಸ ನೀನು. ತಂಗಿಯ ಅಹೋ ಬಾಬಾ, ಓ ಸತ್ಯಭಾಮ, ಏನೋ ಒಡ ಹುಟ್ಟಿದ ಸಹೋದರಿ ಎಂದು ತಿಳಿದು ಎರಡು ಮಾತು ಹೆಚ್ಚಿಗೆ ಹೇಳಿರಬಹುದಲ್ಲವೇ? ಅವಳ ಮಾತುಗಳು ಎಷ್ಟೊಂದು ಹೇಳಿದೆ ಸತ್ಯಭಾಮ. ತಂಗಿಯ ಮಾತನ್ನು ಮನಸ್ಸಿಗೆ ಹಚ್ಚಿಕೊಳ್ಳದೆ ತಂಗಿಯ ಮೇಲೆ ಕರುಣೆಯನ್ನು ತೋರಿ ನಿನ್ನ ಪುತ್ರಿಯಾದ ಶಶಿರೇಖೆಯನ್ನು ಅಭಿಮಾನಿಗೆ ಕೊಟ್ಟು ಲಗ್ನ ಮಾಡಿದ್ದು ಬೇಡಿಕೊಳ್ಳುವೆನು ಭಾವ. ದಿವ್ಯ ಪ್ರಭಾವ. ಸತ್ಯಭಾಮ, ಕೇಳುವವರಿದ್ದರೆ ಏಳುವರು ಬಾಗಿಲು ಬಂದಿತ್ತು. ಅರಣ್ಯದಲ್ಲಿ ಚಳಪಿಸಿರೊಳಗೆ ತಳಮಳಗೊಂಡು ಹಸಿವಿಗೆ ತಡೆಯಲಾರದೆ ಹಣ್ಣು ಹಂಪಲಾದಿಗಳನ್ನು ತಿಂದ ಗಿಡದ ನೆರಳಲ್ಲಿ ಬಿದ್ದುಕೊಂಡು ಭಕ್ತರ ಮಗನಿಗೆ ಮಗಳ ಕೊಡು ಎಂದು ಹೇಳುವಿಯಲ್ಲ. ಹೆಣ್ಣು ಮಕ್ಕಳು ಕೊಡದವರಾದರೆ ಈ ಸುದ್ದಿಯನ್ನು ಹೇಳುವರೇ ಕೊಟ್ಟರೆ ನೋಡಿ ಸಹಿಸುವವರೇ. ಸತ್ಯಭಾಮ, ಉಣ್ಣಲಿಕ್ಕೆ ಅನ್ನವಿಲ್ಲದೆ ಸಂಕಟ ಪಡುವ ಮಕ್ಕಳನ್ನು ಕಂಡು ಸಂಕಟ ಪಡಬೇಕಾಗಿತ್ತು. ಹೊಟ್ಟೆ ಹುಡುಕುವುದಕ್ಕಿಂತಲೂ ಈಗಲೇ ನಿಷ್ಠೂರವಾಗುವುದು ಲೇಸಲ್ಲವೇ? ಎಷ್ಟು ದೂರ ಹೇಳಿ ಎನ್ನ ಮನಸ್ಸು ಬೇಸರಗೊಳಿಸಿಗಳ ಕಂಡಿಯ ಸತ್ಯಭಾಮ ಎತ್ತಿದ್ರ ಸುಭದ್ರಿಯ ನಾಮ. ಸತ್ಯಭಾಮ, ನೀನೀಗ ಮಾತು ಕೊಟ್ಟು ಮಾತು ತಪ್ಪಿದರೆ ಆ ಆವಳಿ ಪುರವೇಶ ಕೇಶವನು ಈ ನಿನ್ನ ನಡತೆಯನ್ನು ಎಂದಿಗೂ ಮೆಚ್ಚಲಾರನು. ಮೆಚ್ಚಲಿದ್ದರೂ ಚಿಂತೆ ಇಲ್ಲ. ಸುಭದ್ರ ಮಗನಿಗೆ ಎನ್ನ ಮಗಳನ್ನು ಕೊಡುವುದಿಲ್ಲ ಸತ್ಯಭಾಮ. ಈ ನಿನ್ನ ಸಿಟ್ಟನ್ನು ಬಿಟ್ಟು ತಂಗಿಯ ಮೇಲೆ ಮಮಕಾರವನ್ನು ಇಟ್ಟು ನಿನ್ನ ಮಗಳನ್ನು ತಂಗಿಯ ಮಗನಿಗೆ ಕೊಡು ಭಾವ ಬಲಭದ್ರ ದೇವ. ಮಗನೇ, ಅಹೋ ಜನನೇ, ಹೇಳಿ ಕೇಳು. ಅದೇನು ಚೆನ್ನಾಗಿ ಹೇಳು. ರಣತೀರ ಕಂಠೀರವ ಮಗನೇ, ಎಲ್ಲ ಆನಂದವ ಕನ್ನಡಿಗೆ ಬಾಸುರನೇ, ಮದೆಯುತನೇ, ಬಾಸುರನೇ, ಮದೆಯುತನೇ, ಮನದೇ ರಣದೇ ಕಂಠೀರವ ಮಗನೇ, ಎಲ್ಲ ಆನಂದವ
ಅಹೋ ಜನನೇ, ಅಭಿಮಾನಿಗನ ಚೆನ್ನಿಗನೆಂದು ಹೇಳಿದೆಯಲ್ಲ, ಈ ಮಾತೇನು ಸುಳ್ಳಲ್ಲ. ಮೊದಲ ಸುಭದ್ರೆಯನ್ನು ಪ್ರಾರ್ಥನೆಯ ಕೊಡುವ ಕಾಲದಲ್ಲಿ ಅವರ ರೂಪದಲ್ಲಿ ಸರ್ವ ಸುಂದರನು, ಕೋದಂಡ ವಿದ್ಯೆಯಲ್ಲಿ ಪಾಂಡಿತ್ಯನು, 3 ಲೋಕಕ್ಕೆ ಗಂಡನೆಂದು ಈಗ ಇಕ್ಕಿ ಬಲೆಗೆ ಬಿದ್ದು ಮೋಸ ಹೋಗಿದ್ದು ಸಾಲದೇನಮ್ಮ ಜನನಿ. ಈಗ ಸುಭದ್ರೆ ಕಷ್ಟಪಡುವುದು ನೋಡಿ ಮತ್ತೆ ಅದೇ ಮನೆಗೆ ಕೊಡಬೇಕೆಂದು ಹೇಳುವುದು ನಾಯವಲ್ಲಮ್ಮ ಜನನಿ, ವಾಸುದೇವನ ರಾಣಿ. ಜನನೇ, ನೀನು ಏನೇ ಹೇಳಿದರೂ ನಿನ್ನ ನಡತೆಯನ್ನು ಒಪ್ಪಲಾರೆನು. ಭದ್ರ ಮನೆಯನ್ನು ಬಿಟ್ಟು ಗಾಜಿನ ಮನೆಯನ್ನು ಹುಡುಕುವುದು ನಿನಗೆ ಯಾವ ಧರ್ಮ? ಕಂದ, ಶಶಿರೇಖೆಯನ್ನು ಅಭಿಮನ್ಯು ಕೊಟ್ಟು ಲಗ್ನವನ್ನು ಮಾಡು ಪುತ್ರ ಕೋಮಲಗಾತ್ರ. ಅಹೋ ಜನನೇ, ಅಡಿಗಡಿಗೆ ಎನ್ನಗೆ ಹೇಳಬೇಡ, ಹೇಳಿದ ಮಾತು ಕೇಳಿದವನೆಂಬ ನಿಂದೆಯನ್ನು ಹೊರಿಸಬೇಡ. ಅಹೋ ತಾಯೇ, ಆಡನೆಯಲ್ಲಿ ಬಡ ನೆರೆಗಳಂತೆ ಸಂಚರಿಸುವ ಪಾಂಡವರ ತರಳನಿಗೆ ಮುತ್ತಿನ ಅರಗಣಿಯಂತ ಮಗಳನ್ನ ಕೊಡಲಾರೆ. ಈ ವಿಷಯದಲ್ಲಿ ನಿನಗೆ ಸಿಟ್ಟ ಬಂದರೆ ಬರಲಿ, ಕಟಕಟ ಮಾಡದೆ ಸುಮ್ಮನೆ ಮನೆಗೆ ನಡೆಯಮ್ಮ ಜನನೇ, ವಾಸುದೇವನ ರಾಣಿ. ಅಣ್ಣ ಬಲಭದ್ರ, ತಂಗಿ ಸುಭದ್ರ, ಹೇಳುವಿನೆ ಕೇಳು. ಅದೇನು ಚೆನ್ನಾಗಿ ಹೇಳು. ನ್ಯಾಯವೇ ಅಣ್ಣಾನೇ, ಯಾವಾಗಲೇ ರಾಣಿ, ನ್ಯಾಯವೇ ಅಣ್ಣಾನೇ. ಚೆನ್ನಾಗಿ ಹೇಳು. ತಂಗಿ ಸುಭದ್ರ, ತವರು ಮನೆಯವರು ಮಹಾಧನಿಕರು ಮಗಳನ್ನು ಕೊಟ್ಟು ಮದುವೆ ಮಾಡುವರೆಂದು ನಿನ್ನನ್ನೇ ನಂಬಿಕೊಂಡು ನಿನ್ನಲ್ಲಿಯೇ ಬಂದಿರುವೆನು. ನನ್ನನ್ನು ಕ್ಷಣ ಮಾತ್ರದಲ್ಲಿ ಮರೆತು ಬಿಡಿಸೋದರೆ ಎಲ್ಲೋ ವಚನ ಭ್ರಷ್ಟ, ಏ ವಚನ ಭ್ರಷ್ಟಳೆ, ಎಲ್ಲೋ ಮೋಸಗಾರ, ಏ ಮೋಸ ಮುಂಡೆ. ನಿನ್ನಂತ ವಚನ ಭ್ರಷ್ಟನನ್ನು ನಾನು ಎಲ್ಲಿಯೂ ನೋಡಲಿಲ್ಲ. ನಿನ್ನಂತ ವಚನ ಭ್ರಷ್ಟಳನ್ನು ನಾನೆಲ್ಲಿಯೂ ಕಾಣಲಿಲ್ಲ. ಏನೋ ಭ್ರಷ್ಟ, ಪರಮ ಪಾಪಿಷ್ಟ. ಅಮ್ಮ ತಂಗಿ ಸುಭದ್ರ, ಎಲ್ಲೋ ಬಲಭದ್ರ, ಈ ಮರುಳತನವು ಇನ್ನೂ ಬಿಡಲಿಲ್ಲವೇ ಹೇಗೆ? ವನವಾಸದಲ್ಲಿರುವ ನೋಡು ಪಾಂಡವನ್ನು ಕೂಡ ಬೀಗತನ ಮಾಡುವುದು ಎನ್ನ ಮನಸ್ಸಿಗೆ ಸರಿಬಾರದು. ಆದಂ ಬಿಟ್ಟು ನನಗೆ ಸ್ವರ್ಗ ಲೋಕವನ್ನು ಬಯಸಿದಂತೆ ನೀನು ನನ್ನ ಮಗಳನ್ನು ಬಯಸಿದೀಯಾ? ಓ ಸುಭದ್ರ, ಎಲ್ಲೋ ಬಲಭದ್ರ,
ಗಿಳಿಯ ಪಂಜರದೊಳಗೆ ಕಾಗೆ ಮರಿಯ ಬಿಟ್ಟರೆ ಅದು ಪರಿಶೋಭಿಸುವುದೇ. ಈ ಭ್ರಾಂತಿಯನ್ನು ಬಿಟ್ಟ ನಿನ್ನ ಮಗನನ್ನು ಎಷ್ಟು ದಿನಗಳ ಕಾಲ ಅನ್ನವನ್ನು ಪೋಷಿಸುವುದಲ್ಲದೆ ಮಗಳ ಸುದ್ದಿಯನ್ನು ಎತ್ತಿದರೆ ಖಂಡಿತವಾಗಿ ಎನ್ನ ಮನಸ್ಸು ತಡೆಯಲಾರದ ಖಂಡಿಯ ತಂಗಿ ಹೊರಮಂಗಳಂಗೆ. ಎಲ್ಲೋ ಬಲಭದ್ರ, ಏ ಭ್ರಷ್ಟಳೆ, ಪಾರ್ಥನ ಸುತನಿಗೆ ಮಗಳನ್ನು ಕೊಡದೆ ಆ ಕುರುಪನ ಮಗನಿಗೆ ಕೊಡುವೆನೆಂದು ಹೇಳುವೆಯಲ್ಲ. ಸಹಜವಾಗಿ ಹೇಳುವನು ಮೂರ್ಖಳು. ಸಭಾ ಸಜ್ಜನರು ನಿನ್ನನ್ನು ಮೆಚ್ಚುವರೆ. ಮೆಚ್ಚಲಿದ್ದರೆ ಚಿಂತೆ ಇಲ್ಲ, ನಿನ್ನ ಮಗನಿಗೆ ನನ್ನ ಮಗಳನ್ನು ಕೊಡುವುದಿಲ್ಲ. ಹೇಳುವನಿ ಕೇಳು. ಅದೇನು ಚೆನ್ನಾಗಿ ಹೇಳು. ಪಾರ್ಥನ ಸುತನಿಗೆ ಮಗಳ ಕೊಡದೆ ನೀನು. ಓ ಗಂಡನೇ, ನಾನು ಕೇಳು. ಅದೇನು ಚೆನ್ನಾಗಿ ಹೇಳು. ಪಾರ್ಥನ ಸುತನಿಗೆ ಮಗಳ ಕೊಡದೆ ನೀನು. ಕುರುಬನ ಮಗನಿಗೆ ಮಗಳ ಕೊಡುವರೇನು. ಓ ಗಂಡನೇ, ನಾನು ಕೇಳು. ಅದೇನು ಚೆನ್ನಾಗಿ ಹೇಳು. ಕುರುಬನ ಮಗನಿಗೆ ಮಗಳ ಕೊಡುವರೇನು. ನ್ಯಾಯವೇ ಎಲ್ಲೋ ಬಲಭದ್ರ, ಏ ಸುಭದ್ರ, ಪಾರ್ಥನ ಸುತನಿಗೆ ಮಗಳನ್ನು ಕೊಡದೆ ಆ ಕುರುಪನ ಮಗನಿಗೆ ಕೊಡುವೆನೆಂದು ಹೇಳುವೆಯಲ್ಲ. ಸಹಜವಾಗಿ ಹೇಳುವನು ಭ್ರಷ್ಟಳೆ. ಈ ಸಭಾ ಸತ್ಯರು ನಿನ್ನನ್ನು ಮೆಚ್ಚುವರೆ. ಮೆಚ್ಚಲಿದ್ದರೆ ಚಿಂತೆ ಇಲ್ಲ, ನಿನ್ನ ಮಗನಿಗೆ ಹೆಣ್ಣು ಮಗಳನ್ನು ಕೊಡುವುದಿಲ್ಲ. ಎಲ್ಲೋ ಮೋಸಗಾರ, ಏ ಮೋಸ ಮುಂಡೆ, ಎಲ್ಲೋ ವಚನ ಭ್ರಷ್ಟ. ಏ ವಚನ ಭ್ರಷ್ಟಳೆ, ನಿನ್ನಂತ ವಚನ ಭ್ರಷ್ಟನನ್ನು ನಾನು ಎಲ್ಲಿಯೂ ನೋಡಲಿಲ್ಲ. ನಿನ್ನಂತ ವಚನ ಭ್ರಷ್ಟಳನ್ನು ನಾನೆಲ್ಲಿಯೂ ಕಾಣುವುದಿಲ್ಲ. ಅಂಡೆಯನ್ನು ಭ್ರಷ್ಟ ಭ್ರಷ್ಟ. ಅಹೋ ತಂಗೆ, ಪದೇ ಪದೇ ಹುಡುಗಾಟದ ಮಾತುಗಳಾಡಿ ನೀನು ನನ್ನನ್ನು ಪರಿಹಾಸ್ಯ ಮಾಡಿದೀಯಾ ಹೇಗೆ? ಮಗಳು ಕೊಡು ಎನ್ನುವ ಸುದ್ದಿಯನ್ನು ಎತ್ತಬೇಡ. ನೀನು ಎಷ್ಟು ಕೆಟ್ಟ ಮಾತುಗಳಾಡಿದರೂ ಒಡ ಹುಟ್ಟಿದವಳನ್ನು ಕರುಣಪಟ್ಟು ಇಲ್ಲಿವರೆಗೆ ಸುಮ್ಮನೆ ಇದ್ದೆ. ಇನ್ನೊಮ್ಮೆ ಈ ಸುದ್ದಿ ನೆತ್ತಿದರೆ ಖಂಡಿತವಾಗಿ ಎನ್ನ ಮನಸ್ಸು ತಡೆಯಲಾರದ ಖಂಡಿಯ ತಂಗಿ ಹೊರಮಾಂಗಳಂಗೆ. ಎಲ್ಲೋ ಮೂರ್ಖನೆ, ಏ ಮುರ್ಕಳೆ, ಎಲ್ಲೋ ಗಂಡನೆ, ಏ ಬಂಡಳೆ, ಕೈ ಒಳ ಕೈ ಹಾಕಿ ಭಾಷೆ ಕೊಟ್ಟಿರುವೆಯಲ್ಲ. ಆ ವಚನವನ್ನು ಕ್ಷಣ ಮಾತ್ರದಲ್ಲಿ ಮರೆತು ಬಿಡು ಸಹೋದರಿ. ಕೈಯೊಳು ಕೈ ಹಾಕಿ ಭಾಷೆ ಕೊಟ್ಟಿರುವೆ ನೀನು. ಓ ಮೂರ್ಖನೆ, ನಾನು ಕೇಳು. ಅದೇನು ಚೆನ್ನಾಗಿ ಕೈಯೊಳು ಕೈ ಹಾಕಿ ಭಾಷೆ ಕೊಟ್ಟಿರುವೆ ನೀನು. ವಚನ ಭ್ರಷ್ಟನೋ ನೀನು. ಗಾಳಿ ಕಳವಿನ್ನೇನು. ಎಲ್ಲೋ ಮೂರ್ಖನೆ, ದುರ್ಮಾರ್ಗಳೆ, ನಾನು ಕೇಳು. ಅದೇನು ಚೆನ್ನಾಗಿ ವಚನ ಭ್ರಷ್ಟನೋ ನೀನು. ಗಾಳಿ ಕಳವಿನ್ನೇನು. ನ್ಯಾಯವೇ ಅಣ್ಣಾನೇ, ಯಾರೇ ಯಾರೇ. ನ್ಯಾಯವೇ ಅಣ್ಣಾನೇ. ಎಲ್ಲೋ ಮೂರ್ಖನೆ, ಏ ಮೂರ್ಖಳೆ, ಎಲ್ಲೋ ಬಣ್ಣನೆ, ಏ ಬಂಡಳೆ, ತುಂಬಿದ ಸಭೆಯೊಳಗೆ ನನಗೆ ಕೈಯೊಳ ಕೈ ಹಾಕಿ ಭಾಷೆ ಕೊಟ್ಟಿರುವೆಯಲ್ಲ. ಆ ವಚನವನ್ನು ಕ್ಷಣ ಮಾತ್ರದಲ್ಲಿ ಮರೆತು ಬಿಡು ಸಹೋದರಿ. ನಿನ್ನಂಥ ವಚನ ಭ್ರಷ್ಟನನ್ನು ನಾನು ಎಲ್ಲಿಯೂ ನೋಡಲಿಲ್ಲ. ನಿನ್ನಂತ ವಚನ ಭ್ರಷ್ಟಳನ್ನು ನಾನೆಲ್ಲಿಗೆ ನೋಡಲಿಲ್ಲ. ಏ ಭ್ರಷ್ಟಳೆ, ಏನು ಮಾತನಾಡಿದೆ? ಬಳಿ ಬಳಿರಿ ಎಲ್ಲ ಈ ಸಾರಥಿ. ಈ ಸುಭದ್ರದ ವಕ್ರದ ನುಡಿಗಳನ್ನು ಕೇಳಿದೆಯಾ? ನೋಡಿದ್ರೆ ದೇವ, ತಂಡ ತಂಡಾಗಿ ಪರಿಶೋಧಿಸುವ ಪಂಡಿತರ ಮಂಡಲದಲ್ಲಿ ಹೆಣ್ಣನ್ನು ಗಂಡು ಮಾಡಿ ವಚನ ಭ್ರಷ್ಟ ಮೋಸಗಾರನೆಂದು ನುಡಿಯುವಳು. ಹೌದು ದೇವ. ಇಂಥ ಕಠೋರ ವಾಕ್ಯಗಳನ್ನು ನಾನು ಕೇಳಲಾರೆ. ಹಾ, ಮಾತಿ ಯುದ್ಧಳಾದ ಸುಭದ್ರೆಗೆ ಅಡ್ಡವಾಗಿ ಬೆಳೆದ ನರರೇ ಬರಲಿ ದೇವತರೇ ಬರಲಿ, ಹಾ. ಈ ವಿಷಯದಲ್ಲಿ ಯಾರು ಬಂದರೂ ನಾ ಸರ್ವತ ಕೇಳಲಾರೆ. ಈ ಹದಮಳ ಬಿಡದ ಚರ್ಚೆ ಹೇಳಿದ ಉರ್ವರಕ್ಕೆ ನೋಕು. ಎಲ್ಲ ಈ ಮುರ್ಕಳೆ, ನೀನು ನಮ್ಮ ಮನೆಯಲ್ಲಿ ಇರಲಿಕ್ಕೆ ಯೋಗ್ಯಳಲ್ಲ. ಸುಮ್ಮನೆ ಬಾಯಿ ಮುಚ್ಚಿಕೊಂಡು ನಡೆಯ ಮುರ್ಕಳೆ, ಆಚೆಗೆ ನಡಿಗೆ ನೀಚಳೆ. ಎಲ್ಲೋ ಗಂಡನೆ, ಏ ಬಂಡಳೆ, ಎಲ್ಲೋ ದುರ್ಮಾರ್ಗನೆ, ಏ ದುರ್ಮಾರ್ಗಳೆ, ತಂಗಿ ಎಂಬ ಅಂತಃಕರಣವಿಲ್ಲದೆ ಎನ್ನ ಕರಪಿಡಿದು ಎಳೆದೀಯ. ಸಹಜವಾಗಿ ಬೆಳೆಯುವ ಸಹೋದರೇ. ಎಲ್ಲೋ ಮೂರ್ಖನೆ, ಏ ಮುರ್ಕಳೆ, ನಿನಗೆ ಶಾಪವನ್ನು ಕೊಡಬೇಕು. ನೀನು ಕೊಡುವ ಶಾಪ ನಿನಗೆ ತಟ್ಟುವುದಲ್ಲ ಭ್ರಷ್ಟಳೆ. ನನ್ನ ಶಾಪ ನಿನಗೆ ತಟ್ಟುವುದು. ಎಷ್ಟು ಮಾತ
ಜಾಗೃತಿಯಿಂದ ಇವಳ ಬುದ್ಧಿಯನ್ನು ಪಡೆದು ಊರವರೆಗೆ ತಿನ್ನುವುದು ಸಾರಥಿ ಅತಿ ಜಾಗೃತಿ. ನಿಮ್ ಬಿಟ್ಟಿದಂತಾಗಲಿವ ಬಾಡ್ಗೆ ಕುಂಪಾಪತಿ ಇವರು ಕಥಾ ಸಂಚಾಲಕರಾದ ಬಸವರಾಜಣ್ಣವರಿಗೆ 201 ರೂಪಾಯಿಯನ್ನು ಮತ್ತೆ ಈ ದಿನ ನನಗೆ ಬಹಳ ಹಸಿವಾಗುತ್ತದೆ. ಆಟದ ಮಗದನ್ನ ಬೆಸಿಲಿನ ತಾಪಕ್ಕೆ ಹೆಣ್ಣ ನೀರಿನ ದಾವ ಹೆಚ್ಚಾಗುತ್ತದೆ. ಎನ್ನ ಜೊತೆಗೆ ನೀರು ಕೂಡ ಅಡಿಗೆ ಬೇಗ ಹಾಕಲಿಕ್ಕೆ ಒಳ್ಳೆ ಕಲಿಕೆ ಹೊತ್ತು ನೀರನ್ನು ಸಿಟ್ಟು ಮಾಡಬೇಡ. ಹೆಣ್ಣು ಬರುತ್ತಿದೆ ಬಾಬಾ ತಂದೆ ಎಂದು ಸ್ಥಿರಮಾಗಿ ನಮ್ಮ ಜನರಿಗೆ ಎಷ್ಟು ಗುಣಪಡಿಸಬಲ್ಲ. ನಾನು ಎಷ್ಟು ಮಾತನಾಡಿದೆ ಇರುವಲ್ಲ ಕಾರಣ ಏನಿರೋದು ನೋಡಿರ. ಅಯ್ಯೋ ನೀರಮಾತೆ ಈ ಭೂಮಿ ಮೇಲೆ ಬಿದ್ದು ಕಳೆದಿಂದ ಕಣ್ಣೀರು ಸುರಿಸುತ್ತ ಚಿಂತಿಸುತ್ತ ಕಾರಣ ಏನಿದೆ. ನಿನ್ನ ದುಃಖಕ್ಕೆ ನಿನ್ನ ಮೇಲೆ ನಿಷ್ಠೂರ ಬಂಧಿಸಿ ನಿಂದಿಸುವ ಹೇಗೆ ಏನಾದರೂ ಹಸ್ತದಿಂದ ಪ್ರಸನ್ನದ ರಾಷ್ಟ್ರದಿಂದ ಪಶ್ಚಿಮ ದಿಕ್ಕಿಗೆ ಸೂರ್ಯ ಹೋದರ ಮೊದಲು ಸುಟ್ಟು ಬಸಿ ಗೊತ್ತಿ ಮಾಡಿ ಮನಸ್ಸಿನಲ್ಲಿ ಓಹೋ ಕಂದ, ಅಮ್ಮಯ್ಯ ಎನ್ನ ದುಃಖವನ್ನು ಏನೆಂದು ಹೇಳಲಿ ಮಗನೇ. ಅದೇನು ಮಾತೆ? ಏನು ಹೇಳಲಿ ಕನಯ, ಏನು ಹೇಳಲಿ ಕನಯ, ಮಾನವಿ ಮಗ ವಿಷಯ. ಎನ್ನ ದುಃಖವನ್ನು ಏನೆಂದು ಹೇಳಲಿ ಮಗನೇ. ಅದೇನು ಹೇಳುತ್ತದೆ? ನಿನ್ನ ಸೋದರ ನಾನು ಮನದಿ ಮಗಳ ಕೊಡಲೇನು. ಅಹೋ ಕಂದ, ಅಮ್ಮಯ್ಯ ಎನ್ನ ದುಃಖವನ್ನು ಏನೆಂದು ಹೇಳಲಿ ಮಗನೇ. ಏನು ಹೇಳುತ್ತದೆ? ನಿನ್ನ ಸೋದರ ಮಾವನಾದ ಬಲರಾಮನು ತನ್ನ ಮಗಳನ್ನು ಕೊಡುವುದಿಲ್ಲವೆಂದು ಬಾಯಿಗೆ ಬಂದಂತೆ ಮಾತನಾಡಿ ನನ್ನನ್ನು ಮನೆಯಿಂದ ಹೊರದಪ್ಪಿದನು. ಪುತ್ರ ಹೀಗಾಯಿತು ಏನಿಸಿದ್ದ. ಅಬ್ಬು ಅಮ್ಮಯ್ಯ, ಸ್ವಲ್ಪ ಕಾಲಕ್ಕೆ ನೀನಿಷ್ಟು ಚಿಂತೆ ಪಡೆದು ಯಾತಕ್ಕೆ? ಏಕೋಚಿತ ಬಲರಾಮನನ್ನ ಮಗಳನ್ನು ಕೊಡದ ಹೋದರೆ ಏನೇನ ಲಗ್ನ ಹಾಗೆ ಹೋಯ್ತ. ಅವರಿಗೆ ಇಷ್ಟ ಇಲ್ಲದ ಮೇಲೆ ಆತನ ಮಗಳು ಒಬ್ಬರು ಈ ಪ್ರಪಂಚದ ಮೇಲೆ ಇರೋದು ಭಾವಿಸಿದೆ ಹೇಗೆ? ಮುಚ್ಚಿ ತಂದು ನಿಲ್ಲಿಸು ನನಿದ್ರಾಣಿರೋದು ದೊಡ್ಡವರ ಮೇಲೆ ಬಿಟ್ಟು ಬೇಡದೆ ಬಲ್ಲಿದನಾದ ನಿನ್ನ ಮಗನ ಮೇಲೆ ಇವಾಗದಲ್ಲಿ ಹೆಚ್ಚು ಮಾತ್ರಕ್ಕೆ ಚಿಂತೆ ಪಡೆದ ಜನರೇ ಅಹೋ ಕಂದ, ಅಮ್ಮಯ್ಯ ತಂಗಿ ಎಂಬ ಅಂತಃಕರಣವಿಲ್ಲದೆ ತುಂಬಿದ ಸಭೆಗಳಿಗೆ ಬಾಯಿಗೆ ಬಂದಂತೆ ಮಾತನಾಡಿದನು. ಅಯ್ಯೋ, ನನ್ನನ್ನು ಮನೆಯಿಂದ ಹೊರದಪ್ಪಿದನು. ಪುತ್ರ ಹೀಗಾಯಿತು ಇಡೀ ವಿಚಿತ್ರ. ಓ ಮಾತೆ, ಕಂದ, ಒಡಗೊಟ್ಟ ನಮ್ಮ ದುಷ್ಟ ನೀರಿದ ಬೆಳಗದ ನನ್ನ ಬಿಡ ನದಿಗಳ ಮಾತನಾಡ ಆ ದುಷ್ಟ ಬಲದ ಅವನಿಗೆ ಇಚ್ಛಿದೆ ಮಾತೆ. ಎನ್ನ ಅಪ್ಪಣೆ ಕೊಟ್ಟು ನೋಡು. ಆ ದುಷ್ಟ ಬಲರಾಮನನ್ನು ಎಳೆದ ತಂದೆ ಎಡೆಕಬಂದು ಅಡ್ಡ ಬಂದ ದಡ್ಡ ಜನರನ್ನು ಎಂಬ ಪುರಕ್ಕೆ ಕಳಿಸಿದ ಮಾತೆ ಲೋಕ ಪ್ರಖ್ಯಾತಿ. ಕಂದ, ಅಮ್ಮಯ್ಯ ಹೇಳುವರಿ ಕೇಳು. ಅದೇನ ತಂದ ಹೇಳು. ಕೋಪ ತಾಳದೇನು
ನಿನ್ನ ಕೋಪವನ್ನು ಸಹಿರಿಸು ಅಳಿಯ ಮಾವನಿಗೆ ಕದನ ಕಿಟ್ಟಳೆಂಬ ಅಪವಾದವನ್ನು ನನ್ನ ಮೇಲೆ ತರಬೇಡ. ನಿನ್ನ ಕೋಪವನ್ನು ಸಹಿರಿಸಿ ಪುತ್ರ ಕೋಮಲಗತ್ರ. ಅಹೋ ತಾಯಿ ಸುಭದ್ರವೇ, ಕಂದ ಬಾಲಭದ್ರನ ಕಟ್ಟದ ವಾಕ್ಯವನ್ನು ಹೇಳಿದರೆ ನಾನು ಕೇಳಿ ಎನ್ನ ಕರದಲ್ಲಿ ಹಾಡುಗಳು ವಾದಿಸುವುದು. ಇನ್ನು ಹಲಗಳಿಗೆ ನಿಲ್ಲಲಾರನ್ನು ತೌರಮನೆಂದು ಆಸೆಯನ್ನು ಬಿಟ್ಟು ನಮ್ಮ ಜನಕನ ಅರಮನೆಗೆ ಹೋಗಲೇ ಮಾತೆ ಲೋಕ ಪ್ರಖ್ಯಾತೆ. ನಿನ್ನ ಇಷ್ಟದಂತೆ ಆಗಲಿ ಕಂದ. ಘಟೋತ್ಕಚ ಘಟೋತ್ಕಚ ಘಟೋತ್ಕಚವನ್ನು ಬಾಲಕಿ ಘಟೋತ್ಕಚವನ್ನು ಬಾಲಕ ಘಟೋತ್ಕಚವನ್ನು ಬಾಲಕ ಅತ್ಯಂತ ಜಾಲದಿಂದ ಹೆಚ್ಚು ಉತ್ಪಾದನೆಗೆ ಸರದಿ ಈ ಇಂಥ ಭೀಕರ ಕುದಿಯಿಂದ ಮೆರಿತು ಲಕ್ಷದ ಗಜ ಮಹಾರಾಜನಂದು ಒಣಂಬಜಿಯ ಒಣಪಾಲಕರಿಂದ ಜೈ ವೀರ ಸಾರಥಿ ಈ ಸಭಾ ಮಂದಕ್ಕೆ ಬಂದರ ಕಾರಣವೇನೆಂದರೆ ಏನು ದೇವ? ಈ ಸಭಾ ಮಧ್ಯದಲ್ಲಿ ಏನೋ ಗದ್ದಲವಾದಂತೆ ಕಾಣುವುದು. ಇದಲ್ಲದೆ ಈ ಮಾನದ ಪುಷ್ಪಗಳನ್ನು ಮುರಿದು ನಾಡ ಮಾಡಿದ ಭಂಡಾರ ನೀನು ತಳವ ಸಾರಥಿ ನಿನ್ನ ಹೆಸರನ್ನು ಹೇಳು. ಕಂಡಿಯ ಬೋರಾಸಿ